ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ರೆಡಿ ಆಗ್ತಾ ಇದ್ದೀನಿ ಬೇಗ ಮಧ್ಯಾಹ್ನದ ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಎಲ್ಲಿಗೆ ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸ್ವಲ್ಪ ಹೊಸಪೇಟೆಗೆ ಹೋಗಬೇಕಿತ್ತು, ಹಾಗಾಗಿ ಬೇಗ ರೆಡಿ ಆಗೋಣ ಅಂತ ಹೇಳಿ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ನನಗೆ ಮುಖ ತೊಳ್ಕೊಂಡು ಬಂದಮೇಲೆ ಕೂದಲೆಲ್ಲ ಅಡ್ಡಾಡ ಬಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ಕೂದಲನ್ನ ಈ ರೀತಿ ಬಂದ್ ಥರ ಮಾಡಿಕೊಂಡು ಮೇಲ್ಗಡೆ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ತಲೆ ಸ್ನಾನ ಮಾಡ್ಕೊಂಡಿದ್ದೆ, ಹಾಗಾಗಿ ನ್ಯಾಚುರಲ್ಲಾಗಿ ಕೂದಲು ಡ್ರೈ ಆಗಲಿ ಅಂತ ಹೇಳಿ ಸ್ವಲ್ಪ ಕೆಳಗಡೆ ಬಿಟ್ಕೊಂಡಿದ್ದೆ ಕೂದಲನ್ನ. ಯೂಶಲಿ ನಾನು ಮನೇಲಿದ್ದಾಗ ಯಾವತ್ತೂ ಕೂದಲನ್ನ ಕೆಳಗಡೆ ಬಿಡಲ್ಲ. ಏನಾದರೂ ವೀಡಿಯೋ ಮಾಡೋದಿತ್ತಂದರೆ ಮಾತ್ರ ಜಡೆ ಹಾಕ್ಕೊಂಡಿರ್ತೀನಿ, ಇಲ್ಲಾಂದರೆ ಈ ರೀತಿ ಕ್ಲಿಪ್ ಹಾಕ್ಕೊಂಡ್ಬಿಡ್ತೀನಿ ಅಷ್ಟೇ. ಯಾಕಂದರೆ ಈ ಶೆಕೆಗೆಲ್ಲ ನನಗೆ ಕೂದಲು ಬಿಟ್ಕೊಂಡು ಓಡಾಡೋಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ. ಹಾಗೆ ಇನ್ನು ಸ್ವಲ್ಪ ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೊಂಡಿದ್ದೀನಿ ಮುಖಕ್ಕೆ. ಈ ನಡುವೆ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ ಮುಖ, ಹಾಗಾಗಿ ಡೈಲಿ ಮಲಗಬೇಕಾದ್ರೆ ನೈಟು ಅಥವಾ ಈ ರೀತಿ ಮುಖ ತೊಳ್ಕೊಂಡಾಗೆ ನಾನು ಸ್ವಲ್ಪ ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ಸ್ವಲ್ಪ ಡ್ರೈನೆಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ಅಷ್ಟೇ. ಸೊ ಯಾರಾದರೂ ಟ್ರೈ ಮಾಡೋರಿದ್ದರೆ ಇದನ್ನ ಟ್ರೈ ಮಾಡ್ಬೋದು, ನಿಮಗೂ ಕೂಡ ವರ್ಕ್ ಆಗ್ಬೋದು ನೋಡಿ. ಸೊ ಹಾಗೆ ಇನ್ನು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೇಕಪ್ ಮಾಡ್ಕೊಳ್ಳೋದೆಲ್ಲ ತುಂಬಾ ಸಿಂಪಲ್ಲು. ನನಗೆ ಫೌಂಡೇಶನ್ನು ಅದು ಇದು ಎಲ್ಲ ಹಚ್ಕೊಳ್ಳೋಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಸಿಂಪಲಾಗಿ ಈ ರೀತಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ತೀನಿ. ಫಸ್ಟು ರೋಸ್ ವಾಟರು, ಅದಾದಮೇಲೆ ರೋಸ್ ವಾಟರ್ ಎಲ್ಲ ಡ್ರೈ ಆದಮೇಲೆ ನಾನಿಲ್ಲಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಸ್ವಲ್ಪ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ತೀನಿ. ಈ ಸನ್ಸ್ಕ್ರೀನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನನಗೆ ತುಂಬ ಅಂದರೆ ತುಂಬಾ ಪಿಂಪಲ್ ಇತ್ತು ಫ್ರೆಂಡ್ಸ್. ಈ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಒಂದು 3 to 4 months ಅಪ್ಲೈ ಮಾಡಿದ್ದೀನಿ. ನಾನು ಇದನ್ನು ಡೈಲಿ ನಾನು ಮುಖ ತೊಳೆದಾಗೆಲ್ಲ ಅಪ್ಲೈ ಮಾಡ್ತೀನಿ. ಮನೇಲಿದ್ದರೂ ಕೂಡ ಇವಾಗಲೂ ಕೂಡ ನಾನು ಅದನ್ನೇ ಯೂಸ್ ಮಾಡ್ತೀನಿ, ಹೊರಗಡೆ ಹೋದರೆ ಅಂತ ಅಲ್ಲ, ನಾನು ಮನೇಲಿದ್ದರೂ ಕೂಡ ಅದನ್ನ ಅಪ್ಲೈ ಮಾಡ್ತೀನಿ. ಅವಾಗಿಂದ ಒಂಚೂರು ಪಿಂಪಲ್ ಇಲ್ಲ ನನಗೆ, ಯಾವಾಗಲೂ ಪಿಂಪಲ್ ಬರ್ತಾ ಇತ್ತು. ಇವಾಗ ನೋಡ್ಬೋದು ಒಂಚೂರು ಪಿಂಪಲ್ ಇಲ್ಲ. 3 to 4 months ಆಯಿತು ಅನಿಸುತ್ತೆ ನಾನು ಯೂಸ್ ಮಾಡ್ತಾ ಇರೋದು. ಸೊ ಅವಾಗಿಂದ ಪಿಂಪಲ್ ಫುಲ್ ಕಡಿಮೆ ಆಗಿದೆ. ನನ್ನ ಸ್ಕಿನ್ ಮೊದಲಿನ ಥರನೇ ಆಗಿದೆ, ಫಸ್ಟ್ ಹೆಂಗಿತ್ತು ಹಂಗೆ. ಅದಕ್ಕಿಂತ ಮುಂಚೆ ತುಂಬ ದೊಡ್ಡ ಪಿಂಪಲ್ ಆಗ್ತಾಯಿತ್ತು, ಬಟ್ ಇವಾಗ ಫುಲ್ ಕಡಿಮೆ ಆಗಿದೆ. ಸನ್ಸ್ಕ್ರೀಮ್ನೆಲ್ಲ ಅಪ್ಲೈ ಮಾಡಿದ್ದಾದಮೇಲೆ ಇವಾಗ ಕಾಂಪ್ಯಾಕ್ಟ್ ಕೂಡ ಅಪ್ಲೈ ಮಾಡಿದ್ದಾಯಿತು. ಸ್ವಲ್ಪ ನಾನು ಕಾಂಪ್ಯಾಕ್ಟ್ನ ಮನೇಲಿದ್ದಾಗ ಅಪ್ಲೈ ಮಾಡಲ್ಲ, ಜಸ್ಟ್ ಹೊರಗಡೆ ಹೊರಟಾಗ ಅಷ್ಟೇ ನಾನು ಕಾಂಪ್ಯಾಕ್ಟ್ನ ಅಪ್ಲೈ ಮಾಡೋದು. ಅದಾದಮೇಲೆ ಇವಾಗ ಮ್ಯಾಟ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಲ್ವ, ಹಾಗಾಗಿ ಸೊ ಮನೇಲಿದ್ರೆ ಅದನ್ನು ಕೂಡ ನಾನೇನು ಯೂಸ್ ಮಾಡಲ್ಲ. ಇನ್ನು ಬಿಂದಿನ ಇಟ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಎಲ್ಲಾದರೂ ಫಂಕ್ಷನಿಗೆ ಹೋದರೆ ಅಥವಾ ಏನಾದರೂ ದೊಡ್ಡ ಪಾರ್ಟಿಗಳಿಗೆ ಆ ಥರ ಹೋದರೆ ಅಷ್ಟೇ ನಾನು ದೊಡ್ಡ ಸ್ಟಿಕ್ಕರ್ನ ಯೂಸ್ ಮಾಡೋದು. ಇಲ್ಲೇ ಲೋಕಲಲ್ಲಿ ಹೋದರೆ ಅಥವಾ ಈ ರೀತಿ ಏನಾದರೂ ಶಾಪಿಂಗ್ ಹೋದರೆ ನಾನು ಚಿಕ್ಕ ಬಿಂದಿನೇ ಯೂಸ್ ಮಾಡ್ತೀನಿ. ಸಣ್ಣದು ಬಿಂದಿನ ಇಟ್ಕೊಳ್ತಾ ಇದ್ದೀನಿ ಇವಾಗ. ಅದಾದಮೇಲೆ ಇನ್ನು ಕುಂಕುಮ ಇಲ್ಲ ಅಂದರೆ ಏನೂ ಚೆನ್ನಾಗಿರಲ್ಲ, ಏನೋ ಒಂಥರ ಮಿಸ್ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ರೆಗ್ಯುಲರ್ ಆಗಿ ಕುಂಕುಮನ ಯೂಸ್ ಮಾಡ್ತೀನಿ. ಇನ್ನು ವ್ಲಾಗಲ್ಲೆಲ್ಲ ನೋಡಿರ್ಬೋದು, ನಾನು ಬೆಳಿಗ್ಗೆ ಅಥವಾ ಸ್ನಾನ ಎಲ್ಲ ಆದಮೇಲೆ ರೆಡಿ ಆಗ್ತೀನಲ್ಲ, ಆವಾಗೂ ಕೂಡ ನಾನು ಕುಂಕುಮನ ಯೂಸ್ ಮಾಡ್ತೀನಿ. ಯಾವಾಗಲೂ ಕೂಡ ಅಷ್ಟೇ ನಾನು ಕುಂಕುಮನ ಇಟ್ಕೊಳ್ತೀನಿ. ಅದಾದಮೇಲೆ ಇವಾಗ ತಲೆನ ಬಾಚ್ಕೊಳ್ತಾ ಇದ್ದೀನಿ ನೋಡಿ. ಸೊ ಇಷ್ಟೆಲ್ಲ ಆಗೋವರೆಗೂ ನಾನು ತಲೆನ ಬಿಚ್ಚಿರಲ್ಲ, ನಾನು ಅಂದರೆ ಕ್ಲಿಪ್ ಹಾಕ್ಕೊಂಡಿರ್ತೀನಲ್ವ ಅದನ್ನು ತೆಗ್ದಿರಲ್ಲ. ಸೊ ಎಲ್ಲ ಮೇಕಪ್ ಆದಮೇಲೆ ನಾನು ತಲೆನ ಬಾಚ್ಕೊಳ್ಳೋದು. ನಾರ್ಮಲ್ ಆಗಿ ನಾನು ಒಂದು ಪೋನಿನ ಹಾಕ್ಕೊಂಡ್ಬಿಡ್ತೀನಿ, ಅಂದರೆ ಈ ಥರ ಜುಟ್ಟು ಹಾಕ್ಕೊಳ್ತೀನಿ. ನನಗೆ ಯಾವುದೇ ರೀತಿ ಡಿಸೈನ್ ಆಗಿ ಜಡೆ ಹಾಕ್ಕೊಳ್ಳೋದಕ್ಕೆ ಬರಲ್ಲ, ಆ ಥರ ನನಗೆ ಇಷ್ಟನೂ ಕೂಡ ಆಗಲ್ಲ. ಇನ್ನು ಕ್ಲಿಪ್ ಎಲ್ಲ ಹಾಕ್ಕೊಳ್ತಾರಲ್ಲ, ಅದು ಕೂಡ ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ. ಹಾಗಾಗಿ ನಾನು ಯೂಶಲಿ ಈ ರೀತಿ ಜುಟ್ಟು ಹಾಕ್ಕೊಳ್ತೀನಿ, ಯಾವಾಗಲೂ ಕೂಡ ಅಷ್ಟೇ. ಇನ್ನು ಜಡೆ ಹಾಕ್ಕೊಳ್ಳೋ ಅಷ್ಟು ಉದ್ದ ಕೂಡ ನಾನು ಕೂದಲನ್ನ ಬಿಟ್ಕೊಂಡಿರಲ್ಲ. ಈ ರೀತಿ ಯಾವಾಗಲೂ ಕೂದಲನ್ನ ಶಾರ್ಟಾಗಿ ಕಟ್ ಮಾಡಿಸ್ಕೊಂಡಿರ್ತೀನಿ. ಹಾಗಾಗಿ ಈ ರೀತಿ ನಾನು ಜಡೆ ಹಾಕ್ಕೊಳ್ತೀನಿ. ಇಲ್ಲ ಅಂದರೆ ಬನಾನಾ ಕ್ಲಿಪ್ ಹಾಕ್ಕೊಂಡಿರ್ತೀನಿ. ಅದನ್ನು ಬಿಟ್ಟರೆ ಯಾವುದೇ ಥರ ನಾನು ಡಿಸೈನ್ ಮಾಡಿಕೊಂಡು ಜಡೆನ ಹಾಕ್ಕೊಳ್ಳೋದಕ್ಕೆ ಅಂತೂ ಇಷ್ಟಪಡೋದಿಲ್ಲ. ಸೊ ನೋಡಿ, ಇವಾಗ ನಾನು ಕೂಡ ರೆಡಿಯಾಗಿದ್ದಾಯಿತು. ಇನ್ನು ನನಗೆ ಮುಂದ್ಗಡೆ ಈ ರೀತಿ ಚಿಕ್ಕ ಬೇಬಿ ಏರ್ಸ್ ಇದೆ, ಅದು ಎಲ್ಲ ಜಡೆಗೂ ಹೋಗಲ್ಲ ಅಥವಾ ಈ ಕಡೆ ಹಾಗೇನೂ ಇರಲ್ಲ, ಈ ರೀತಿ ಮುಂದೆ ಬಂದುಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಅದನ್ನು ಈ ಥರ ತಿರುಗಿಬಿಟ್ಟು ಹೀಗೆ ಮುಂದೆ ಹಾಕ್ಕೊಂಡಿರ್ತೀನಿ ಅಷ್ಟೇ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಪಾತ್ರೆ ಎಲ್ಲ ತೊಳೆಯೋದಿತ್ತು ಅಂತ ಹೇಳಿ ಪಾತ್ರೆನ ತೊಳ್ಕೊಳ್ತಾ ಇದ್ದೀನಿ. ನಾನು ಮತ್ತು ನಮ್ಮ ಪಾಪು ಇಬ್ಬರು ಕೂಡ ಊಟ ಮಾಡಿಕೊಂಡು ಇರೋ ಪಾತ್ರೆ ಎಲ್ಲ ನಾನು ತೊಳೆದು ಎತ್ತಿಟ್ಟಿದ್ದೆ.
ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಬಂದರು. ಸ್ವಲ್ಪ ಆಫೀಸಲ್ಲಿ ವರ್ಕ್ ಜಾಸ್ತಿ ಇದೆ ಅಂತ ಹೇಳಿ ಅವರು ಲೇಟಾಗಿ ಬಂದರು ಊಟಕ್ಕೆ. ಇನ್ನು ಅವರಿಗೆಲ್ಲ ಊಟ ಬಡಿಸ್ಕೊಟ್ಟಿದ್ನಲ್ವ, ಆ ಪ್ಲೇಟ್ ಆಗಿರ್ಬೋದು ಅಥವಾ ಅಡುಗೆ ಮಾಡಿದ ಪಾತ್ರೆಗಳೆಲ್ಲ ನಾನಿವಾಗ ನೀಟಾಗಿ ತೊಳೆದು ಎತ್ತಿಟ್ಟು ಹೋಗ್ಬಿಡ್ತೀನಿ. ಯಾಕಂದರೆ ಬರೋದು ತುಂಬಾ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಗ ಹೋದರೆ ಬೇಗ ಬರ್ಬೋದು ಅಂತ ಅಂದ್ಕೊಂಡಿದ್ವಿ, ಬಟ್ ಲೇಟ್ ಆಯಿತು ಹೋಗೋದು. ಇನ್ನು ಹಾಗೆ ಬಿಟ್ಟೋದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಬರೋದು. ಅಷ್ಟೊತ್ತಲ್ಲಿ ಬಂದು ಎಲ್ಲ ಕೂಡ ನನಗೆ ತೊಳೆದು ಎತ್ತಿಡೋದಕ್ಕೆ ಆಗೋದಿಲ್ಲ, ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೋಗುವಾಗಲೇ ಎಲ್ಲ ತೊಳೆದು ಕ್ಲೀನ್ ಮಾಡಿ ಹೋಗ್ಬಿಟ್ರೆ ಬಂದಾಗ ಆರಾಮಾಗಿರ್ಬೋದು. ಇಲ್ಲ ಅಂದರೆ ಇದಿಷ್ಟು ಪಾತ್ರೆ ಬೆಳಿಗ್ಗೆ ತೊಳಿಬೇಕಾಗತ್ತೆ. ನನಗೆ ಬೆಳಿಗ್ಗೆನೇ ಪಾತ್ರೆ ತೊಳ್ಕೊಂಡು ನಿಂತ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಹಾಗೆ ಅಡುಗೆ ಮನೆ ಆ ರೀತಿ ಇದ್ದರೆ ನನಗೆ ನೋಡೋಕ್ಕೂ ಕೂಡ ಇಷ್ಟ ಆಗೋದಿಲ್ಲ. ಹಾಗಾಗಿ ತೊಳೆದ್ಬಿಟ್ಟಿಟ್ಟು ಹೋಗೋಣ ಅಂತ ಹೇಳಿ ಪಾತ್ರೆನ ತೊಳಿತಾ ಇದ್ದೀನಿ. ರೆಡಿಯಾಗಿದ್ದರೂ ಕೂಡ ಮಾಡಿಬಿಟ್ಟು ಹೋಗ್ಬಿಡೋಣ, ಏನು ದೊಡ್ಡ ಕೆಲಸ ಅಲ್ವಲ್ಲ ಅಂತ ಅಂದ್ಕೊಂಡು ಇವಾಗ ಬೇಗ ತೊಳಿತಾ ಇದ್ದೀನಿ ನೋಡಿ. ಇನ್ನು ನನ್ನ ಮಗನಿಗೆ ಸ್ವಲ್ಪ ಕಸ ಇತ್ತು ಇಲ್ಲಿದು, ಡಸ್ಟ್ಬಿನ್ನಿಗೆ ಹಾಕ್ಕೊಡು ಅಂತ ಹೇಳಿದ್ದೆ. ಅವನು ಡಸ್ಟ್ಬಿನ್ನಿಗೆ ಹಾಕಿ ಕೊಟ್ಟ. ಅದನ್ನು ಕೂಡ ಈಗ ನೀಟಾಗಿ ತೊಳೆದು ಎತ್ತಿಡ್ತಾ ಇದ್ದೀನಿ. ಬೇಗ ಪಾತ್ರೆ ಎಲ್ಲ ತೊಳ್ಕೊಂಡು ಹಾಗೆ ಗ್ಯಾಸ್ ಆಗಿರ್ಬೋದು, ಮಿಕ್ಸಿ ಹತ್ರ ಎಲ್ಲ ಬಿದ್ದಿರೋ ಗಲೀಜು ಎಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಕೌಂಟರ್ ಟಾಪ್ನು ಕೂಡ ಕ್ಲೀನ್ ಮಾಡಿಕೊಂಡು ಇನ್ನು ನೀರನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಬಟ್ಟೆ ಎಲ್ಲ ಕ್ಲೀನ್ ಮಾಡಿ ಆ ಬಟ್ಟೆನ ಒಣಗೋಕ್ಕೆ ಸೈಡಿಗೆ ಹಾಕ್ತೀನಿ. ಇನ್ನು ಸಿಂಕ್ನ ತೊಳೆಯೋದನ್ನು ನಾನು ಮರೆಯೋದಿಲ್ಲ. ಯೂಶಲಿ ಸಿಂಕ್ ಎಲ್ಲ ತೊಳ್ಕೊಂಡು ಕೈಯೆಲ್ಲ ತೊಳ್ಕೊಂಡ್ಬಿಡ್ತೀನಿ ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ. ಏಯ್, ಯಾಕೋ ಜಗಳ ಆಡ್ತಿದ್ಯಾ? ಹಾ ಪಾಪು ಅವನನ್ನು ಕರ್ಕೊಂಡು ಹೋಗೋದು ಬೇಡ ಈಗ. ನೋಡಿ ಇಷ್ಟು ಜಗಳ ಆಡಿ ಅಳ್ತಾ ಕೂತ್ಬಿಡೋದು. ತಪ್ಪೆಲ್ಲ ಗುಂಡುಂದೆ ಇವಾಗ. ಇನ್ನು ತಂದೆ ಮಗ ಇಬ್ಬರು ಕೂಡ ಸ್ವಲ್ಪ ತರಲೆ ಮಾಡ್ತಾ ಇದ್ರು. ಅವನು ಜಗಳ ಮಾಡ್ತಾ ಅಳ್ತಾ ಇದ್ದ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡಿ ಬಂದಿದ್ದಾಯಿತು. ಸೊ ಸರಿ ದೋಸೆ ಬೇಕು ಅಂತ ಹೇಳ್ದ, ದೋಸೆಗೆ ಹಾಕೋದಿಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಇವಾಗ ನೆನೆ ಹಾಕೋಗ್ಬಿಟ್ರೆ ನೈಟ್ ಬಂದು ಎಷ್ಟೊತ್ತಾದರೂ ಕೂಡ ರುಬ್ಬಿ ಮಲ್ಕೊಂಡ್ರೆ ನಾಳೆಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ ಅಂತ ಹೇಳಿ ಇಲ್ಲಿ 3 ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ. ಹಾಗೆ 3/4 ಗ್ಲಾಸ್ ಆಗೋವಷ್ಟು ಉದ್ದಿನ ಬೇಳೆ, ಇನ್ನು 3/4 ಗ್ಲಾಸ್ ಆಗೋವಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ. 1 ಹಿಡಿಯುವಷ್ಟು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪನೇ ಮೆಂತ್ಯಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಬಂದ್ಬಿಡುತ್ತೆ. ಹಾಗಾಗಿ ಇನ್ನು ಎಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ನೀಟಾಗಿ 3ರಿಂದ 4 ಸಾರಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಮಗನಿಗೆ ಇನ್ನೂ ಕೂಡ ರೆಡಿ ಮಾಡಿರಲಿಲ್ಲ. ಅವನು ಬಂದು ನನಗೆ ರೆಡಿ ಮಾಡಿ ಬನ್ನಿ ಅಂತ ಹೇಳಿ ಕರಿತಾ ಇದ್ದ. ಸರಿ ಇದನ್ನೆಲ್ಲ ತೊಳೆದಿಟ್ಬಿಟ್ಟು ನಾನು ಬಂದು ರೆಡಿ ಮಾಡ್ತೀನಿ ಇರು ಅಂತ ಹೇಳಿ ಅವನಿಗೆ ಹೇಳಿ ಸಮಾಧಾನ ಮಾಡ್ತಾ ಹಾಗೆ ಅವನ ಜೊತೆ ಮಾತಾಡ್ಕೊಳ್ತಾ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ. ಸೊ 2ರಿಂದ 3 ಸರಿ ಚೆನ್ನಾಗಿ ವಾಶ್ ಮಾಡಬೇಕು. ಸ್ವಲ್ಪ ಡಸ್ಟ್ ಎಲ್ಲ ಜಾಸ್ತಿ ಇರುತ್ತೆ ರೇಷನ್ ಅಕ್ಕಿಯಲ್ಲಿ, ಹಾಗಾಗಿ ಚೆನ್ನಾಗಿ 3 ಸರಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕಿ ತೊಳೆದು ಎತ್ತಿಟ್ಟಿದ್ದೀನಿ. ಇವಾಗ
ಇನ್ನು ನನ್ನ ಮಗನಿಗೆ ಡ್ರೆಸ್ ಎಲ್ಲ ಹಾಕಿರ್ಲಿಲ್ವಲ್ವ, ಹಾಗಾಗಿ ಅವನಿಗೂ ಕೂಡ ಡ್ರೆಸ್ ಹಾಕಿ ರೆಡಿ ಮಾಡೋಣ ಅಂತ ಹೇಳಿ ಬಂದೆ. ಹಾಗೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇಬ್ಬರು ಕೂಡ ಬರ್ತಾ ಇದ್ರು ಹೊಸಪೇಟೆಗೆ, ಹಾಗಾಗಿ ಅವ್ರ ಜೊತೆ ಹೋಗಬೇಕು ಅಂತೇಳಿ ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿ ಅವ್ರ ಮನೆ ಹತ್ರ ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಂಬರೋದಕ್ಕೆ ಹೋಗಿದ್ದಾರೆ. ಹಾಗೆ ನನ್ನ ಮಗನಿಗೂ ಕೂಡ ರೆಡಿ ಮಾಡಿಸು ಅಂತ ಹೇಳಿ ಹೋಗಿದ್ರು ಅವರು. ಸೊ ಸರಿ ಅಂತ ಹೇಳಿ ನಾನು ಇವಾಗ ಅವನಿಗೆ ರೆಡಿ ಮಾಡಿಸ್ತಾ ಇದ್ದೀನಿ. ಯೂಶಲಿ ಇವಾಗ ಸೆಕೆ ಇರೋದ್ರಿಂದ ನಾನು ಅವನಿಗೆ ಬನೀನೆಲ್ಲ ಹಾಕಿರೋದಿಲ್ಲ, ಒಳಗಡೆ ಟಿ ಶರ್ಟ್ ಅಷ್ಟೇ ಹಾಕಿರ್ತೀನಿ, ಇಲ್ಲ ಬನೀನ್ ಅಷ್ಟೇ ಹಾಕಿರ್ತೀನಿ, ಎರಡೂ ಕೂಡ ಹಾಕೋದಿಲ್ಲ. ಅವನಿಗೂ ಕೂಡ ತುಂಬ ಇಚ್ಚಿಂಗ್ ಅನಿಸುತ್ತೆ, ಸ್ವಲ್ಪ ಸೆಕೆ ಜಾಸ್ತಿ ಆಗುತ್ತೆ ಅಂತೇಳಿ ಯಾವುದಾದ್ರೂ ಒಂದನ್ನು ಹಾಕಿರ್ತೀನಿ. ಇನ್ನು ನಮ್ಮ ಸಾಹೇಬ್ರಿಗೆ ಯಾವಾಗಲೂ ಜೀನ್ಸ್ ಪ್ಯಾಂಟೇ ಬೇಕು ಎಲ್ಲಾದರೂ ಹೊರಗಡೆ ಹೊರಟ್ರೆ. ಸೊ ಮನೆಯಲ್ಲಿದ್ದರೆ ನಾರ್ಮಲ್ ಆಗಿ ಸಣ್ಣ ನಿಕ್ಕರ್ನ ಹಾಕ್ಕೊಂಡಿರ್ತಾನೆ. ಇನ್ನು ಎಲ್ಗಾರ ಹೊರಟ್ರೆ ಅಂತೂ ಜೀನ್ಸ್ ಪ್ಯಾಂಟ್ ಅವನಿಗೆ ಕಂಪಲ್ಸರಿ ಬೇಕು. ನಾನು ಕೂಡ ರೆಡಿ ಆಗಬೇಕು, ನನಗೆ ಇದನ್ನು ಹಾಕ್ತಿರಲ್ಲ ಅಂತೇಳಿ ಹಠ ಮಾಡ್ತಾನೆ. ಹಾಗೆ ಅವನೇ ಎಲ್ಲ ಬಟ್ಟೆನ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಹಾಗಾಗಿ ಅವನು ಯಾವ ಇಷ್ಟಪಡ್ತಾನೋ ಅದೇ ಡ್ರೆಸ್ನ ಹಾಕ್ಬಿಡ್ತೀನಿ ನಾನು. ಈಗ ನೋಡಿ ನಮ್ಮ ಪುಟಾಣಿ ಕೂಡ ರೆಡಿ ಆಯಿತು. ಅವನು ಹೇಳಿ ಡ್ರೆಸ್ನೇ ಹಾಕಿಸಿ ಅವನನ್ನು ಕೂಡ ರೆಡಿ ಮಾಡಿದ್ದೀನಿ. ಇನ್ನು ಅವನನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಸೊ ಒಂದು ವಾಟರ್ ಬಾಟ್ಲನ್ನು ತಗೊಂಡು ಇನ್ನು ನನ್ನ ಹಸ್ಬೆಂಡ್ ಕೂಡ ಬಂದರು. ಸೊ ಹೋಗೋದಕ್ಕೆ ಅಂತ ಹೇಳಿ ಎಲ್ಲ ಕೂಡ ತಗೊಂಡು ಇವಾಗ ಕೀನ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಸೊ ಹೊಸಪೇಟೆಗೆ ಹೋಗಬೇಕಿತ್ತು, ಯಾಕಂದರೆ ಡಿಮಾರ್ಟಿಗೆ ಹೋಗಬೇಕಿತ್ತು. ನಮ್ಮ ಹೊಸಪೇಟೆಯಲ್ಲಿ ಇವಾಗ ತಾನೇ ಡಿಮಾರ್ಟ್ ಓಪನ್ ಆಗಿದೆ. ಸೊ ಹೋಗ್ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಗೆ ಗೃಹ ಪ್ರವೇಶಕ್ಕೆ ಸ್ವಲ್ಪ ಬೌಲೆಲ್ಲ ತೊಗೊಳೋದಿತ್ತು. ಸೊ ಕೊಡೋರಿಗೋಸ್ಕರ ಬೇಕಾಗಿತ್ತು, ಯಾರು ಗೆಸ್ಟ್ ಬರ್ತಾರಲ್ಲ ಅವ್ರಿಗೆ ಕೊಡೋದಕ್ಕೆ ಅಂತ ಹೇಳಿ. ಹಾಗಾಗಿ ನಾವು ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಫಸ್ಟ್ ಹೋಗಿದ್ದೆ ನಾವು ಬೌಲ್ನೆಲ್ಲ ತೊಗೊಳ್ಳೋಣ ಅಂತ ಹೇಳಿ. ಇಲ್ಲೆಲ್ಲ ಒಳಗಡೆ ಹೋಗಿ ನೋಡ್ತಾ ಇದ್ದೀವಿ ನೋಡಿ. ನಾನು ಯಾವಾಗಲೂ ಯೂಶಲಿ ಇದೇ ಅಂಗಡಿಗೆ ಬರೋದು. ನನಗೇನಾದರೂ ಕಿಚನ್ ಐಟಮ್ಸ್ ಬೇಕು ಅಂದರೆ ಸ್ಟೀಲ್ ಶಾಪ್ ಇದು. ಎಲ್ಲ ಥರ ಐಟಮ್ಸು ಸಿಗುತ್ತೆ, ಅಂದರೆ ಪೂಜಾ ಐಟಮ್ಸ್ ಆಗಿರ್ಬೋದು, ಎಲ್ಲ ಥರ ಐಟಮ್ಸು ಸಿಗುತ್ತೆ ಇಲ್ಲಿ. ಏರ್ ಕೂಲರ್ ಇದೆ, ಫ್ಯಾನ್ ಇದೆ, ಪೂಜಾ ಐಟಮ್ಸ್ ಇದ್ದಾವೆ. ಇಂಥದ್ದಿಲ್ಲ ಅನ್ನಂಗಿಲ್ಲ, ನಮಗೆ ನೆಸೆಸಿಟಿ ಏನಿದೆಯೋ ಎಲ್ಲ ಕೂಡ ಸಿಗುತ್ತೆ ಇಲ್ಲಿ. ಕಿಚನ್ನಿಗೆ ಆಗಿರ್ಬೋದು, ದೇವ್ರ ಮನೆಗೆ ಆಗಿರ್ಬೋದು, ಹೋಮ್ ನೆಸೆಸಿಟಿ ಇರೋದು ಎಲ್ಲ ಕೂಡ ಸಿಗುತ್ತೆ. ಹಾಗೆ ನಮ್ಮ ಅತ್ತಿಗೆ ಏನು ನೋಡಬೇಕು ಅಂತ ಹೇಳ್ತಿದ್ರು, ಸಣ್ಣ ದೀಪ ನೋಡಬೇಕು ಅಂತಿದ್ರು. ಸೊ ಅದನ್ನು ಅವ್ರಿಗೆ ಹೇಳಿ ತೆಗಿಸ್ತಾ ಇದ್ದರು ಅವರು, ಯಾವ ಥರ ಬೇಕು ಅಂತ ಹೇಳಿ. ಇಲ್ಲಿ ನನಗೆ ಸ್ವಲ್ಪ ಸಾಯಿಬಾಬಾ ವ್ರತ ಮಾಡ್ತಾ ಇದ್ದೀನಲ್ವ, ನೆಕ್ಸ್ಟ್ ವೀಕು ಲಾಸ್ಟ್ ನಂದು ಸಾಯಿಬಾಬಾ ವ್ರತ. ಸೊ ಬ್ಲೌಸ್ ಪೀಸ್ ಕೊಡೋ ಬದಲು ಈ ರೀತಿ ಬೌಲ್ ಏನಾದರೂ ಕೊಡೋಣ ಅಂತ ಹೇಳಿ ನಾನು ಕೂಡ ನೋಡ್ತಾ ಇದ್ದೆ. ಸೊ ಬೌಲ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ನೋಡೋಣ ಅಂತ ಹೇಳಿ ಎಲ್ಲ ಕೂಡ ನೋಡ್ತಾ ಇದ್ದೀನಿ ನಾನು. ಹಾಗೆ ಸ್ಮಾಲ್ ಕೃಷ್ಣ ಇತ್ತು ಇಲ್ಲಿ, ಅದನ್ನು ಕೂಡ ನೋಡ್ತಾ ಇದ್ದೆ. ಮುದ್ದು ಕೃಷ್ಣ, ಅದು ಚಿಕ್ಕದಾಗಿತ್ತು ಕೃಷ್ಣ, ಹಾಗಾಗಿ ಅದನ್ನು ತೊಗೊಳ್ಳಿಲ್ಲ, ಬೇಡ ಅಂತ ಹೇಳಿ ಅಲ್ಲೇ ಇಟ್ಟು ಬಂದೆ. ಯಾಕಂದರೆ ಸಣ್ಣದಿತ್ತಲ್ವ, ಅದು ಸ್ವಲ್ಪ ದೊಡ್ಡದಿದ್ದರೆ ಸರಿ ಕೊಡೋರಿಗೆಲ್ಲ ಅದನ್ನೇ ತೊಗೊಳ್ಳೋಣ ಅಂತ ಹೇಳಿ ಕೊಡ್ಬೋದಿತ್ತು. ಸಣ್ಣದಿದ್ದಕ್ಕೆ ಹಾಗೆ ಬಿಟ್ಟೆ ನಾನು ಅದನ್ನು. ಸೊ ನಮ್ಮ ಅತ್ತಿಗೆ ಕೂಡ ತೋರಿಸಿದ್ರೆ ಅವರು ಚಿಕ್ಕದಿದೆ ಬೇಡ ಅಂತ ಹೇಳಿದ್ರು, ಹಾಗಾಗಿ ಬಿಟ್ಟೆ. ಇಲ್ಲಿ ನೋಡಿ ತುಂಬ ಐಟಮ್ಸ್ ಇದ್ದಾವೆ, ನಮ್ಗೆ ಯಾವ ಐಟಮ್ಸ್ ಬೇಕೋ ಅವನ್ನ ತೊಗೋಬೋದು ಇಲ್ಲಿ. ಅದು ಇದು ಅಂತ ಎಲ್ಲ ಏನಿಲ್ಲ. ಸೊ ಅವರು ತೂಕದ ಲೆಕ್ಕದಲ್ಲಿ ಕೊಡ್ತಾರೆ ಇಲ್ಲಿ, ಹಾಗಾಗಿ ಇಲ್ಲಿಗೆ ಬಂದಿದ್ದು ನಾವು. ಇನ್ನು ಯಾವುದೇ ಐಟಮ್ಸು ತೊಗೊಳ್ಳಿಲ್ಲ, ನನಗೆ ಬೌಲ್ ಬೇಕಿತ್ತು ಅಂತ ಹೇಳಿ ಸ್ವಲ್ಪ ಬೌಲ್ನ ತೊಗೊಂಡೆ ಅಷ್ಟೇ ನಾನು. ಬಿಟ್ಟೆ ನಾವು ಗೃಹ ಪ್ರವೇಶಕ್ಕೆ ಅಂತ ಬಂದಿದ್ವಲ್ಲ, ಇಲ್ಲಿ ತೊಗೊಳ್ಳಿಲ್ಲ, ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು ಅನಿಸಿತ್ತು. ಸೊ ಸರಿ ನಮ್ಮ ಲೋಕಲಲ್ಲೇ ನೋಡಿದ್ರೆ ಆಯಿತು ಅಂತ ಹೇಳಿ ಬಿಟ್ಟು ಬಂದ್ವಿ. ಸೊ ಹಾಗೆ ಚಿನ್ಮಯಿಗೆ ಇಲ್ಲಿ ಬಾಟಲ್ಸ್ನ ನೋಡ್ತಾ ಇದ್ವಿ, ಬಟ್ ಅವು ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ ಅಂತ ಹೇಳಿ ಬೇಡ ಅಂತ ಬಿಟ್ವಿ. ಇನ್ನು ನನಗೇನಾದರೂ ಬೇಕಾದರೆ ನೋಡು ಅಂತ ಹೇಳಿದರು ನನ್ನ ಹಸ್ಬೆಂಡು, ಹಾಗಾಗಿ ಸ್ವಲ್ಪ ಏನೇನು ಬೇಕಾಗುತ್ತೆ ಅಂತ ಹೇಳಿ ನಾನು ನೋಡ್ತಾ ಇದ್ದೆ. ಇಲ್ಲಂತೂ ತುಂಬಾ ದೊಡ್ಡದಿದೆ ಶಾಪು. ಯಾರಾದರೂ ಹೊಸಪೇಟೆ ನಿಯರ್ ಇರೋರು ಅಥವಾ ಹೊಸಪೇಟೆಯಲ್ಲೇ ಇರೋರು ಇಲ್ಲಿ ಬಂದು ಏನಾದರೂ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಹಾಗೆ ನೋಡಿ ಇದೆಲ್ಲ ಗ್ಲಾಸ್ದು, ಇಲ್ಲೆಲ್ಲ ಯಾವ ಥರ ಗ್ಲಾಸ್ ಬೇಕೋ ಡಿಸೈನ್ ಗ್ಲಾಸಸ್ಸು, ಅಂದರೆ ನೀರು ಕುಡಿತೀವಲ್ಲ ಆ ಥರ ಗ್ಲಾಸಸ್ ಎಲ್ಲ ಇದೆ. ಹಾಗೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಈ ಥರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋ ಕಂಟೈನರ್ಸ್ ಇದೆ. ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಪೂಜಾ ಐಟಮ್ಸ್ ಅದು ಇದು ಎಲ್ಲ ಇದೆ. ನೆಕ್ಸ್ಟ್ ಬರೋದೇ ಪೂಜಾ ಐಟಮ್ಸು ತೋರಿಸ್ತೀನಿ ನೋಡಿ.
ಇಲ್ಲಿ ಗ್ಲಾಸ್ ಆದಮೇಲೆ ನೆಕ್ಸ್ಟ್ ಬರೋದೇ ಪೂಜಾ ಐಟಮ್ಸ್, ಅಂದರೆ ತಾಮ್ರದ್ದಾಗಿರ್ಬೋದು ಅಥವಾ ಹಳೆದಾಗಿರ್ಬೋದು ಎಲ್ಲ ಕೂಡ ಸಿಗುತ್ತೆ ಇಲ್ಲಿ ನಮಗೆ. ವೆರೈಟೀಸ್ ದೀಪ ಆಗಿರ್ಬೋದು ಅಥವಾ ಈ ಥರ ನೋಡಿ ಚಂಬಾಗಿರ್ಬೋದು ಎಲ್ಲ ಸಿಗುತ್ತೆ, ಹಿತ್ತಾಳಿ ತಾಮ್ರ ಎಲ್ಲ ಸಿಗುತ್ತೆ. ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಇನ್ನು ಸ್ವಲ್ಪ ಏನಾದರೂ ತಿನ್ನೋಣ ಚಾಟ್ಸು ಅಂತ ಹೇಳಿ ಚಾಟ್ ಸೆಂಟರ್ಗೆ ಬಂದಿದ್ವಿ. ಏನದ ನಿನ್ನ ಮಮ್ಮಿಲ್ಲ ಬೇಡ ಸಾಗು. ಅಪ್ಪ ನೂಡಲ್ಸ್ ತಿಂತೀಯ? ಅಲ್ಲಿ ಚಾಟ್ಸ್ ಎಲ್ಲ ತಿನ್ಕೊಂಡು ಹಾಗೆ ಹೊರಟ್ವಿ ಡಿಮಾರ್ಟ್ ಕಡೆ. ನಮ್ಮ ಹೊಸಪೇಟೆಯಲ್ಲಿ ಡಿಮಾರ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಎಲ್ಲರೂ ಕೂಡ. ಸೊ ನಾವು ಕೂಡ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಡಿಮಾರ್ಟು ತುಂಬ ನೆಸೆಸಿಟಿ ಇತ್ತು ನಮ್ಮ ಹೊಸಪೇಟೆಯಲ್ಲಿ ಅಥವಾ ನಿಯರ್ ಇರೋರಿಗೆಲ್ರಿಗೂ ಕೂಡ. ಅದರಲ್ಲೂ ನಮಗಂತೂ ತುಂಬಾ ನೆಸೆಸಿಟಿ ಇತ್ತು. ಹಾಗಾಗಿ ಇಲ್ಲಿ ಡಿಮಾರ್ಟ್ ಓಪನ್ ಆಗಿರೋದು ನಮಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಹೊರಗಡೆ ಪಾರ್ಕಿಂಗಿಗೆ ಪ್ಲೇಸ್ನ ತುಂಬಾ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಕ್ರೌಡ್ ಆಗಿಬಿಡುತ್ತೆ ಡಿಮಾರ್ಟ್ ಅಂದರೆ. ಯೂಶ್ವಲಿ ನೀವು ಬೆಂಗಳೂರಲ್ಲಿ ಅಲ್ಲೆಲ್ಲ ನೋಡಿರ್ಬೋದು. ನೋಡಿ ಎಷ್ಟೊಂದು ಕಾರ್ಗಳೆಲ್ಲ ಬಂದಿದೆ ಅಂತ ಹೇಳಿ. ಈ ಕಡೆ ಆ ಕಡೆ ಎಲ್ಲ ಕಡೆ ನೋಡಿದ್ರು ಕೂಡ ತುಂಬಾ ಕಾರ್ಗಳೆಲ್ಲ ಇತ್ತು ಪಾರ್ಕಿಂಗಿಗೆ ಅಂತ ಹೇಳಿ. ಇನ್ನು ಬೈಕ್ ಅಂತೂ ಕೇಳಲೇಬಾರ್ದು, ಸಿಕ್ಕಾಬಟ್ಟೆ ಬೈಕು ಸ್ಕೂಟೀಸು ಎಲ್ಲ ಕೂಡ ಇತ್ತು. ಇನ್ನು ನಾವು ಕೂಡ ಹೊರಟಿದ್ದೀವಿ ಇವಾಗ ಒಳಗಡೆ ಕಾರ್ನ ಪಾರ್ಕ್ ಮಾಡಿ ಇವಾಗ ಎಲ್ಲರೂ ಕೂಡ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಇನ್ನು ಒಳಗಡೆ ಬಂದಿದ್ವಿ, ಸ್ವಲ್ಪ ಆ ಕಡೆ ಎಲ್ಲ ನೋಡಿಕೊಂಡು ಹಾಗೆ ಈ ಕಡೆ ಬಂದ್ವಿ. ಇಲ್ಲೆಲ್ಲ ಟಿಫನ್ ಬಾಕ್ಸು ಅದು ಇದು ಎಲ್ಲ ಇತ್ತು. ಸೊ ಚಿನ್ಮಯ್ಗೆ ಏನಾದರೂ ಟಿಫನ್ ಬಾಕ್ಸ್ನ ತೊಗೊಳ್ಳೋಣ ಇನ್ನು ಸ್ಕೂಲ್ ಓಪನ್ ಆಗೋ ಅಷ್ಟರಲ್ಲಿ ಅಂತ ಹೇಳಿ ನೋಡ್ತಾ ಇದ್ದೆ ನಾನು. ಇಲ್ಲಿ ರೇಟ್ ಕೂಡ ರೀಸನಬಲ್ ಇರುತ್ತೆ, ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯೂಶ್ವಲಿ ನನಗೆ ತುಂಬಾ ನೀಡಿತ್ತು ಫ್ರೆಂಡ್ಸ್, ಇದು ಬೇಕಾಗಿತ್ತು ಅಂತ ಹೇಳಿ ಅನ್ನಿಸ್ತಾ ಇತ್ತು. ನಮ್ಮ ಕಡೆ ಡಿಮಾರ್ಟ್ ಆಗಬೇಕು ಅಂತೇಳಿ ನನಗಂತೂ ತುಂಬಾ ಆಸೆ ಇತ್ತು. ಯಾಕಂದರೆ ನನಗೆ ರೇಷನ್ ಏನಾದರೂ ಬೇಕಾದರೆ ನಾನು ಡಿಮಾರ್ಟಲ್ಲಿ ತರಿಸ್ತಿದ್ದೆ. ಅಂದರೆ ನನ್ನ ಹಸ್ಬೆಂಡು ಬೆಂಗಳೂರಿಗೆ ಹೋದಾಗ ಅಥವಾ ನಮ್ಮ ಅಣ್ಣರು ಏನಾರು ಆ ಕಡೆ ಬೆಂಗಳೂರಿಂದ ಬರ್ತಿರ್ಬೇಕಾದ್ರೆ ನಾನು ರೇಷನ್ನೆಲ್ಲ ಅಲ್ಲಿಂದ ತರಿಸ್ತಿದ್ದೆ. ಯಾಕಂದರೆ ಇಲ್ಲಿಗೆ ಹೋಲಿಸಿದ್ರೆ ಅಲ್ಲಿ ತುಂಬ ಕಡಿಮೆ ಬೆಲೆಗೆ ರೇಷನ್ ಎಲ್ಲ ಸಿಗ್ತಿತ್ತು. ಸಪೋಸ್ ಅಕ್ಕಿ ಆಗಿರ್ಬೋದು, ಬೇಳೆ, ಕಾಳುಗಳು ಎಲ್ಲ ಕೂಡ ಅಲ್ಲಿ ರೀಸನಬಲ್ ರೇಟಿಗೆ ಸಿಗ್ತಿತ್ತು. ಇಲ್ಲಿ ತುಂಬಾ ರೇಟ್ ಆಗ್ತಿತ್ತು ಅಂತ ಹೇಳಿ ನಾನು ಅಲ್ಲೇ ತರಿಸ್ತಿದ್ದೆ. ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ಹಾಗಾಗಿ ಇಲ್ಲಿ ಕೂಡ ಇವಾಗ ಓಪನ್ ಆಗಿದೆ ಅಲ್ಲ, ಹಂಗಾಗಿ ಇಲ್ಲಿ ಏನಾದರೂ ಬೇಕಾದರೆ ತೊಗೊಳ್ಬೋದು ಅಂತ ಹೇಳಿ ಇವಾಗ ರೈಸ್ನ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ರೈಸ್ ಬೇಕಾಗಿತ್ತು, ಹಂಗಾಗಿ ರೈಸ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ತುಂಬಾ ರಶ್ ಇತ್ತು. ಇವಾಗ 3-4 ಡೇಸ್ ಆಯಿತು ಓಪನ್ ಆಗಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದರು ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಈ ಕಡೆ ಇನ್ನು ರೇಷನ್ ಸೆಕ್ಷನಲ್ಲಿ ಸ್ವಲ್ಪ ಕಡಿಮೆ, ಸ್ವಲ್ಪ ಆ ಕಡೆ ಹೋದಂಗೆಲ್ಲ ತುಂಬಾ ಜನ ಇದ್ದರು. ಇದು ಫುಲ್ ಇರೋದೇ ಗ್ರೌಂಡ್ ಫ್ಲೋರಲ್ಲಿ, ಫಸ್ಟ್ ಫ್ಲೋರ್ ಎಲ್ಲ ಏನಿಲ್ಲ. ಸೊ ಬೇರೆ ಕಡೆ ಆದರೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಆ ರೀತಿ ಎಲ್ಲ ಮಾಡಿದ್ದಾರೆ. ಬಟ್ ಇಲ್ಲಿ ಮಾಡಿರೋದೆಲ್ಲ ಗ್ರೌಂಡ್ ಫ್ಲೋರಲ್ಲೇ ತುಂಬಾ ದೊಡ್ಡದಿದೆ. ಅರೌಂಡ್ ನಾವು 3 ತಾಸು ತೊಗೊಂಡಿದ್ದೀವಿ ಇದೆಲ್ಲ ನೋಡೋದಕ್ಕೆ, ಸ್ವಲ್ಪ ನೋಡ್ತಾ ಶಾಪಿಂಗ್ ಮಾಡ್ತಾ ಹೋಗೋದಕ್ಕೆ ಅಂತ ಹೇಳಿ. ಹಾಗೆ ಇಲ್ಲಿ ನೋಡಿ ಎಷ್ಟಿದಾವೆ ಪಿಂಗಾಣಿ ಐಟಮ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಇನ್ನು ಗ್ಲಾಸ್ ಐಟಮ್ಸ್ ಅಂತೂ ನೋಡೋಂಗೆ ಇಲ್ಲ. ನಾನೊಂದು ಈ ಥರ ಜ್ಯೂಸ್ ಜಾರ್ನ ತೊಗೊಂಡಿದ್ದೀನಿ ನೋಡಿ. ಅದಾದಮೇಲೆ ಸ್ವಲ್ಪ ಈ ಥರ ಒಂದು ಕಂಟೈನರ್ ಇತ್ತು, ಅದನ್ನು ಕೂಡ ತೊಗೊಂಡಿದ್ದೀನಿ. ಇದು ಕೂಡ ಗ್ಲಾಸ್ದೇ, ನನಗಂತೂ ತುಂಬಾ ಇಷ್ಟ ಇತ್ತು. 79 ರುಪೀಸಿಗೆಲ್ಲ ಅಷ್ಟು ದೊಡ್ಡ ಬೌಲ್ ಸಿಕ್ತು ವಿತ್ ಲಿಡ್ ಇರೋದು. ನನಗಂತೂ ತುಂಬಾ ಇಷ್ಟ ಆಯಿತು, ಹಾಗಾಗಿ ಅದನ್ನು 2 ತೊಗೊಂಡಿದ್ದೀನಿ. ಸೊ ನಾನು ಇಲ್ಲಿ ಏನೇನು ತೊಗೊಂಡೆ, ಏನೇನು ಶಾಪಿಂಗ್ ಮಾಡಿದೆ ಅಂತ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇಲ್ಲಿ ನೋಡಿ ಗ್ಲಾಸ್ ಐಟಮ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಜಾಸ್ತಿ ನಾನು ಈ ರೀತಿ ಗ್ಲಾಸ್ನ ಪ್ರಿಫೇರ್ ಮಾಡ್ತೀನಿ, ಇವಾಗ ಜಾಸ್ತಿ ಅದನ್ನೇ ತೊಗೊಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡಿದ್ದಾದಮೇಲೆ
ಆ್ಯಸ್ ಯೂಶುವಲ್ ಹೊಸಪೇಟೆಗೆ ಬಂದರೆ ನನ್ನ ಮಗನಿಗೆ ಐಸ್ ಕ್ರೀಮ್ ಕೊಡಿಸ್ಲೇಬೇಕು, ಹಾಗಾಗಿ ಐಬ್ಯಾಕಕ್ಕೆ ಕೂಡ ಬಂದಿದ್ದೀವಿ. ಸೊ ನೀವು ಲಾಸ್ಟ್ ವೀಡಿಯೋದಲ್ಲಿ ಕೂಡ ನೋಡಿರ್ಬೋದು, ನಾವು ಯಾವಾಗಲೂ ಹೊಸಪೇಟೆಗೆ ಬಂದರೆ ಐಬ್ಯಾಕಕ್ಕೆ ಬಂದೇ ಐಸ್ ಕ್ರೀಮ್ ತಿನ್ಕೊಂಡೇ ಹೋಗೋದು. ಇವಾಗ ನಮ್ಮ ಅಣ್ಣ ಅತ್ತಿಗೆ ಬಂದಿದ್ರಲ್ವ, ಅವ್ರಿಗೂ ಕೂಡ ಟೇಸ್ಟ್ ಮಾಡಿಸೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀವಿ. ಸೊ ಐಸ್ ಕ್ರೀಮ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ, ನಾನು ಫಸ್ಟ್ ಹೇಳ್ದಾಗೇ. ಇವಾಗ ನೋಡಿ ಎಲ್ಲರೂ ಕೂಡ ನಮಗೆ ಯಾವ ಐಸ್ ಕ್ರೀಮ್ ಬೇಕೋ ಅವರೆಲ್ಲ ತೊಗೊಂಡು ಎಲ್ಲರೂ ಕೂಡ ಶೇರ್ ಮಾಡಿಕೊಂಡು ತಿಂತಾ ಇದ್ದೀವಿ. ಈ ಲಾಗ್ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ, ಬಾಯ್.